ಕುಮಟಾ ತಾಲೂಕಿನ ಅಘನಾಶಿನಿಯಲ್ಲಿ 2026ರ ಜನವರಿ 24 ಮತ್ತು 25ರಂದು ನಡೆಯಲಿರುವ ನಾಮಧಾರಿ ಪ್ರೀಮಿಯರ್ ಲೀಗ್ನ ಆಟಗಾರರ ಹರಾಜು ಪ್ರಕ್ರಿಯೆ ಮತ್ತು ಟ್ರೋಫಿ ಅನಾವರಣ ಐಪಿಎಲ್ ಮಾದರಿಯಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆಸಲಾಯಿತು. ಈ ಹರಾಜು ಪ್ರಕ್ರಿಯೆಯಲ್ಲಿ ಒಟ್ಟು 75 ಮಂದಿ ಅಘನಾಶಿನಿಯ ನಾಮಧಾರಿ ಕ್ರಿಕೆಟ್ ಆಟಗಾರರು ಭಾಗವಹಿಸಿದ್ದು, ಕ್ರೀಡಾಭಿಮಾನಿಗಳಲ್ಲಿ ವಿಶೇಷ ಉತ್ಸಾಹವನ್ನ ಮೂಡಿಸಿತು. ಐಪಿಎಲ್ ಶೈಲಿಯ ಹರಾಜು ವ್ಯವಸ್ಥೆ, ತಂಡಗಳ ಆಯ್ಕೆ ಹಾಗೂ ಸ್ಪರ್ಧಾತ್ಮಕ ವಾತಾವರಣ ಹಬ್ಬದ ಸಂಭ್ರಮದಂತೆ ಕಂಡುಬಂದಿತು. ಈ ಕಾರ್ಯಕ್ರಮದಲ್ಲಿ ಕ್ರೀಡೆಯ ಜೊತೆಗೆ ಸ್ನೇಹ, ಸಹಭಾವನೆ ಮತ್ತು ಒಗ್ಗಟ್ಟಿನ ಭಾವನೆ ಸ್ಪಷ್ಟವಾಗಿ ವ್ಯಕ್ತವಾಗಿತ್ತು. ಈ ಬಾರಿ ನಾಮಧಾರಿ ಪ್ರೀಮಿಯರ್ ಲೀಗ್ನ ಅಘನಾಶಿನಿಯಲ್ಲಿ 5 ಫ್ರಾಂಚೈಸಿಗಳು ಪಾಲ್ಗೊಂಡಿದ್ದು, ನಾಮಧಾರಿ ವಾರಿಯರ್ಸ್, ರಾಯಲ್ ನಾಮಧಾರಿ ವುಲ್ಸ್, ನಾಮಧಾರಿ ಹಂಟರ್ಸ್, ನಾಮಧಾರಿ ಯೋಧಾಸ್ ಹಾಗೂ ನಾಮಧಾರಿ ಲಯನ್ಸ್ ಎಂಬ ತಂಡಗಳು ಆಟಗಾರರನ್ನ ತಮ್ಮ ತಂಡಗಳಿಗೆ ಆಯ್ಕೆ ಮಾಡಿಕೊಂಡವು. ಇಂದಿನ ಮೊಬೈಲ್ ಯುಗದಲ್ಲಿ ಅನೇಕ ಯುವಕರು ವಿವಿಧ ಕಾರಣಗಳಿಂದಾಗಿ ಬೇರೆ ಬೇರೆ ಕಡೆ ಕೆಲಸಕ್ಕೆ ವಲಸೆ ಹೋಗಿರುವ ಸಂದರ್ಭದಲ್ಲಿ ಎಲ್ಲರನ್ನೂ ಮತ್ತೆ ಒಂದೇ ವೇದಿಕೆಯಲ್ಲಿ ಸೇರಿಸಿ ನೋಡಬೇಕೆಂಬ ಆಸೆ ನಾಮಧಾರಿ ಪ್ರೀಮಿಯರ್ ಕ್ರಿಕೆಟ್ ಲೀಗ್ ಅಘನಾಶಿನಿ ಮ್ಯಾನೇಜ್ಮೆಂಟ್ನ ಪ್ರಮುಖ ಉದ್ದೇಶವಾಗಿದೆ. ಅಘನಾಶಿನಿ ನಾಮಧಾರಿ ಸಮಾಜವು ಹಿಂದಿನಿಂದ ಬಂದಿರುವ ಸಮಾಜದ ಕೂಟ ವ್ಯವಸ್ಥೆಯನ್ನ ಶ್ರದ್ಧೆಯಿಂದ ಮುಂದುವರಿಸಿಕೊಂಡು ಬಂದಿದೆ. ತಾಲೂಕಿನ ಸಮಾಜದ ಯಾವುದೇ ಕಾರ್ಯಕ್ರಮದಲ್ಲಿ ಅಘನಾಶಿನಿ ಗ್ರಾಮದ ನಾಮಧಾರಿಗಳು ತಮ್ಮ ಸಕ್ರಿಯ ಭಾಗವಹಿಸುವಿಕೆಯನ್ನ ತೋರಿಸುತ್ತಾರೆ. ಆಧುನಿಕತೆಯ ಭರಾಟೆ ಮಧ್ಯೆ ಕೋಲಾಟ, ಸುಗ್ಗಿಯ ಮೂಲಕ ಸಂಸ್ಕೃತಿಯ ರಾಯಭಾರಿಯಾಗಿ ಅಘನಾಶಿನಿಯ ನಾಮಧಾರಿಗಳು ತಮ್ಮ ಶ್ರೇಷ್ಠತೆಯನ್ನ ಕಾಪಾಡಿಕೊಂಡು ಬಂದಿದ್ದಾರೆ. ಹಿರಿಯರು ಹಾಕಿಕೊಟ್ಟ ದಾರಿಯಲ್ಲಿ ನಡೆಯುತ್ತಿರುವ ಅಘನಾಶಿನಿ ನಾಮಧಾರಿಯ ಯುವ ಸಮುದಾಯ ಸಮಾಜ ಕಟ್ಟುವ ಕಾರ್ಯವನ್ನ ವಿಶೇಷ ಆಸಕ್ತಿಯಿಂದ ಮಾಡುತ್ತಿದೆ. ಅದರ ಮೊದಲ ಹೆಜ್ಜೆಯಾಗಿ ಅಘನಾಶಿನಿಯ ನಾಮಧಾರಿ ಸಭಾಭವನದಲ್ಲಿ ಟ್ರೋಫಿ ಅನಾವರಣ, ಟೀಮ್ಗಳ ಜರ್ಸಿ ಬಿಡುಗಡೆ ಹಾಗೂ ಆಟಗಾರರ ಹರಾಜು ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಈ ವೇಳೆ ಕಾರ್ಯಕ್ರಮದಲ್ಲಿ ಸಮಾಜದ ಪ್ರಮುಖರಾದ ವಿನಾಯಕ್ ನಾಯ್ಕ್, ಉಲ್ಲಾಸ್ ಜಿ ನಾಯ್ಕ್, ಊರಿನ ನಿವೃತ್ತ ಸೈನಿಕರಾದ ರಾಧಾಕೃಷ್ಣ ನಾಯ್ಕ್, ವಕೀಲರಾದ ಅಶೋಕ್ ನಾಯ್ಕ್, ಪ್ರಮುಖರಾದ ಚಂದ್ರಶೇಖರ್ ನಾಯ್ಕ್ ಹಾಗೂ ಸುರೇಶ್ ನಾಯ್ಕ್ ಸೇರಿದಂತೆ ಅನೇಕ ಊರಿನ ನಾಗರಿಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ನುಡಿಸಿರಿ ನ್ಯೂಸ್ ಡೆಸ್ಕ್, ಕುಮಟಾ.